ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಅವರ ಮನೆಯಲ್ಲಿ ಒಂದು ಸಭೆ ಆಯಿತು. ಭಾರತದ 3 ಪಡೆಗಳ ಮುಖ್ಯಸ್ಥರಲ್ಲಿದ್ದರು. ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ರು, ಇನ್ನೂ ಅನೇಕ ಹಿರಿಯರಿದ್ರು. ಅಂಥ ಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಣಯ, ಪಹಲ್ಗಾಮ್ನಲ್ಲಿ 26 ಯಾತ್ರಿಕರ ಮಾರಣ ಹೋಮಕ್ಕೆ ಯಾವಾಗ ಹೇಗೆ ಪ್ರತೀಕಾರ ಹೇಳಬೇಕು ಅನ್ನುವ ಸ್ವಾತಂತ್ರ್ಯ ಸೇನೆಗೆ ಕೊಡಲಾಗಿದೆ ಅಂತ ನರೇಂದ್ರ ಮೋದಿ ಅವರು ಈ ಸಭೆಯಲ್ಲಿ ಹೇಳಿದ್ರಂತೆ. ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಪ್ರತೀಕಾರದ ಸ್ವರೂಪ ಹೇಗಿರಬೇಕು ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ, ಯಾವಾಗ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ ಅಂತ. ದಾಳಿಯ ಸಮಯ ಮತ್ತು ಸ್ಥಳ ಎರಡನ್ನೂ ಸೇನೆಯೇ ನಿರ್ಧಾರ ಮಾಡಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಈ ಸಭೆಯಲ್ಲಿ ಹೇಳಿದರು ಅನ್ನುವ ಸುದ್ದಿ. ಭೂಸೇನೆ, ವಾಯುಪಡೆ, ನೌಕಾದಳದ ಮುಖ್ಯಸ್ಥರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ರು ಈ ಸಭೆಯಲ್ಲಿ. ಸಭೆಯ ಫೋಟೋಗಳನ್ನು ನೋಡ್ತಾ ಇದ್ದೀರಿ, ದೃಶ್ಯಗಳು ಕೂಡ ಇದ್ದಾವೆ. ಏನೇನು ವಿಷಯ ಚರ್ಚೆಗೆ ಬಂತೋ ಗೊತ್ತಿಲ್ಲ. ಅಂತಿಮವಾಗಿ ಆಸ್ ಅ ಕನ್ಕ್ಲೂಷನ್ ಈ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಅನ್ನುವ ಮಾಹಿತಿ. ಇದು ಯಥಾವತ್ತಾಗಿ ಹೀಗೆಯೇ ಆಗಿರುವುದಕ್ಕೆ ಸಾಧ್ಯವಾ? ಹೀಗೆ ಆಗಿರೋದಿಲ್ಲ ಮತ್ತು ಇಷ್ಟೇ ಆಗಿರೋದಿಲ್ಲ. ನೀವು 7ರಿಂದ 8 ನಮ್ಮ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ ನೋಡಿದ್ರೆ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ಒಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವರು ಎಳೆಯಾಗಿ ವಿವರಿಸಿದ್ರು. ಘಟನೆ ನಡೆದಾಗ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದಲ್ಲಿದ್ದರು. ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ಬಂದಿಳಿದ್ರು. ಬಂದ ತಕ್ಷಣ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್ನ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ನ ನಂತರ ಡಿಪ್ಲೊಮೆಟಿಕ್ ಮೆಷರ್ಗಳನ್ನು ಅನೌನ್ಸ್ ಮಾಡಿದ್ರು. ಸಿಂಧು ನದಿ ಒಪ್ಪಂದ ರದ್ದು ಮಾಡ್ತೀವಿ, ತಕ್ಷಣ ವೀಸಾಗಳನ್ನು ರದ್ದು ಮಾಡ್ತೀವಿ, ಅವರೆಲ್ಲ ವಾಪಸ್ ಹೋಗಬೇಕು, ಇತ್ಯಾದಿ ಇತ್ಯಾದಿ 5 ನಿರ್ಧಾರಗಳನ್ನು ಅನೌನ್ಸ್ ಮಾಡಿದರು. ಆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಷ್ಟೇ ಆ ಸಭೆ ಆಗಿರೋದಿಲ್ಲ. ಪ್ರಧಾನಮಂತ್ರಿಗಳ ಇಲ್ಲಿಯ ತನಕದ ವರ್ಕಿಂಗ್ ಸ್ಟೈಲು, ವರ್ಕಿಂಗ್ ನೇಚರನ್ನು ನೋಡಿದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ನಲ್ಲಿ ವಿಂಗ್ ಕಮಾಂಡರ್ ರಾಜೀವ್ ಅವರು ಹೇಳಿದ್ದು, ಬೇರೆಯವರಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ. ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಬನ್ನಿ, ನೆಕ್ಸ್ಟ್ ಮೀಟಿಂಗ್ನಲ್ಲಿ ನನ್ನ ಎದುರಿಗೆ ಒಂದು ಪ್ರೆಸೆಂಟೇಷನ್ ಕೊಡಿ ಅಂತ. ಇಮ್ಮಿಡಿಯೇಟ್ ಮೆಷರ್ ಏನು ತೆಗೆದುಕೊಳ್ಳಬಹುದು, ಮಿಡ್ ಟರ್ಮ್ ಮೆಷರ್ ಏನು ತೆಗೆದುಕೊಳ್ಳಬಹುದು, ಲಾಂಗ್ ಟರ್ಮ್ ಮೆಷರ್ ಏನು ತೆಗೆದುಕೊಳ್ಳಬಹುದು. 3 ರೀತಿಯಾದಂಥ ಅವಕಾಶಗಳು. ತಕ್ಷಣಕ್ಕೇನು ಉತ್ತರ ಕೊಡಬೇಕು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಪರಿಣಾಮ ಆಗುತ್ತೆ ಅನ್ನುವಂಥದ್ದನ್ನು ನಾವೇನು ಮಾಡ್ಬೋದು, ಮತ್ತೊಂದು ಲಾಂಗ್ ಟರ್ಮ್, ಯಾವತ್ತಿಗೂ ನೆನಪಾಗಬೇಕು ಭಾರತ ಕೊಟ್ಟಂಥ ಹೊಡೆತ, ಅಂಥದ್ದೇನು ಮಾಡಬೇಕು. ಅದು ಎಕನಾಮಿಕಲಿ ಆಗಿರಬಹುದು, ಮಿಲಿಟರಿಲಿ ಆಗಿರಬಹುದು, ಜಿಯೋಪೊಲಿಟಿಕಲಿ ಆಗಿರಬಹುದು. ಈ ರೀತಿಯಲ್ಲಿ ಅಂಥ ಎಲ್ಲ ಆಪ್ಷನ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದಾರೆ ಪ್ರೆಸೆಂಟೇಷನನ್ನು. ನಾಳೆ ಅವುಗಳನ್ನು ಒಂದೊಂದಾಗಿ ಪ್ರಧಾನಮಂತ್ರಿಗಳ ಮುಂದೆ ಸಬ್ಮಿಟ್ ಮಾಡಲಾಗತ್ತೆ. ನನಗೆ ಬಹಳ ಲಾಜಿಕಲ್ ಅನ್ನಿಸ್ತು ವಿಂಗ್ ಕಮಾಂಡರ್ ರಾಜೀವ್ ಅವರು ಹೇಳಿದಂಥ ಈ ಮಾತು. ನಾಳೆ ನೋಡಿ ನೀವು 11 ಗಂಟೆಗೆ ಮೀಟಿಂಗ್ಗಳು ಶುರುವಾಗ್ತವೆ. ಫಸ್ಟ್ ಮೀಟಿಂಗ್ CCS, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್. CCS ಸಭೆ ಶುರುವಾಗುತ್ತೆ. ಸಭೆಗೆ ಅಫ್ಕೋರ್ಸ್ ನೇತೃತ್ವ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳದ್ದೇ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಜೈಶಂಕರ್, ಅಜಿತ್ ದೋವಲ್, 3 ಸೇನಾಪಡೆಗಳ ಮುಖ್ಯಸ್ಥರು. ಇದರಲ್ಲಿ ಸೇನಾ ಕಾರ್ಯಾಚರಣೆ, ಆಯ್ಕೆಗಳು, ಭದ್ರತಾ ಸ್ಥಿತಿ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕ ನೆಲೆಗಳು ಎಲ್ಲೆಲ್ಲಿದ್ದಾವೆ ಅನ್ನುವ ಚರ್ಚೆ ಆಗಬಹುದು. ಕೆಲವು ಚರ್ಚೆಗಳು ಹಿಂಗೆ ಓಪನ್, ಅಷ್ಟು ಜನರ ಮಧ್ಯದಲ್ಲಿ ಆಗ್ತವೆ, ಸೈಡಿಗೆ ಎದ್ದೋಗಿ ಪ್ರತ್ಯೇಕವಾಗಿ ಮಾತಾಡಿಕೊಂಡು ಬರ್ತಾರೆ. ಕೆಲವು ವಿಷಯಗಳು ಆ ರೀತಿಯಲ್ಲಿ ಮಾತನಾಡುವುದು ಇರ್ತವೆ. 11 ಗಂಟೆಗೆ ಇದಾಗತ್ತೆ. ಇದಾದ ತಕ್ಷಣ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್, CCPA ಮೀಟಿಂಗು ಅಂತಾರೆ. ಇದಾದ ತಕ್ಷಣ ಆ ಮೀಟಿಂಗ್ ಶುರುವಾಗುತ್ತೆ. ಅದರಲ್ಲಿ ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಜೈಶಂಕರ್, ಕಿರಣ್ ರಿಜಿಜು ಇತ್ಯಾದಿ ಇವರೆಲ್ಲ ಇರ್ತಾರೆ.
ನಾನು ಅದನ್ನು ಚೆಕ್ ಮಾಡ್ತಿದ್ದೆ. ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ನ ಮೀಟಿಂಗು ಇಂಥ ವಾತಾವರಣದಲ್ಲಿ ಏನು ಚರ್ಚೆ ಆಗುತ್ತಲ್ಲಿ ಅಂತ. ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಯಾಕಿರುತ್ತೆ ಅಂದರೆ, ತುಂಬ ದೊಡ್ಡ ನಿರ್ಣಯ, ಅನೇಕರನ್ನು ಲೂಪ್ನಲ್ಲಿಡಬೇಕಾಗತ್ತೆ, ಅನೇಕರಿಗೆ ವಿಷಯ ತಿಳಿಸಿರಬೇಕಾಗತ್ತೆ, ಅನೇಕರಿಗೆ ಏನೋ ಒಂದು ಸಲಹೆ ಕೊಡೋದಕ್ಕಿರುತ್ತೆ. ಅನೇಕರು ಅಂದರೆ ಯಾರಂದರೆ ಅವ್ರಿಗೆ ಒಂದಲ್ಲ ಒಂದು ಅನುಭವ ಇರುತ್ತೆ, ರಾಜಕೀಯ ಎಕ್ಸ್ಪೀರಿಯನ್ಸ್ ಇರುತ್ತೆ, ಹಿರಿಯರು ಇರ್ತಾರೆ. ಅಂಥವರು ಕೆಲವೊಂದು ರಾಜಕೀಯ ಸನ್ನಿವೇಶಗಳನ್ನು ಚರ್ಚೆ ಮಾಡೋದಿರುತ್ತೆ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ. ದಿಸ್ ಇಸ್ ದ ಪ್ಲ್ಯಾಟ್ಫಾರ್ಮ್, CCPA, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್. ಇದಾದ ಮೇಲೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕಲ್ ಅಫೇರ್ಸ್. ಆ ಸಭೆ ಆಗುತ್ತೆ. ಯುದ್ಧ ಅಂದರೆ ಸರ್ಕಾರ ಹೇಳ್ತು, ಸೈನ್ಯ ನುಗ್ಗಿತು, ಹೊಡೀತು, ವಾಪಸ್ ಬಂತು, ಅಷ್ಟಲ್ಲ. ಅದು ಅನೇಕ ಆ್ಯಂಗಲ್ಗಳನ್ನು ಹ್ಯಾಂಡಲ್ ಮಾಡಬೇಕು. ಮಿಲಿಟ್ರಿ ಅವರು ಒಂದು ಆಡಳಿತ ನಡೆಸ್ತಾ ಇರುವ ಸರ್ಕಾರ ಮಿಲಿಟ್ರಿಗೆ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಅವರು ತಮ್ಮದಷ್ಟೇ ತಾವು ನೋಡ್ತಾರೆ. ಅಂದರೆ ತಮ್ಮದಷ್ಟೇ ಇನ್ ದ ಸೆನ್ಸ್, ನಮ್ಮಲ್ಲಿ ಮೆನ್ ಎಷ್ಟಿದ್ದಾರೆ, ಆಯುಧಗಳು ಯಾವ್ಯಾವುದಿದೆ, ಆ ಟೆರೆನ್ನಲ್ಲಿ ಈ ಸಂದರ್ಭದಲ್ಲಿ ಯುದ್ಧ ಮಾಡೋದಕ್ಕೆ ನಾವು ಪ್ರಿಪೇರ್ ಆಗಿದ್ದೀವಾ, ಇದೇ ಸರಿಯಾದ ಸಂದರ್ಭವ, ಸ್ವಲ್ಪ ದಿವಸ ಕಾಯೋದು ಒಳ್ಳೆಯದಾ, ಮಳೆಗಾಲನ, ಚಳಿಗಾಲನ, ಬೇಸಿಗೆನ, ಎವ್ರಿಥಿಂಗ್ ಮಿಲಿಟ್ರಿ ಆ ದೃಷ್ಟಿಕೋನದಿಂದ ನೋಡುತ್ತೆ. ಬಟ್ ಸರ್ಕಾರಕ್ಕೆ ಅದು ಒಂದು ಆ್ಯಂಗಲ್ಲು, ಸರ್ಕಾರಕ್ಕೆ ಅದು ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನದಲ್ಲಿ ಆರ್ಥಿಕ ಸ್ಥಿತಿಗತಿ ಯೋಚನೆ ಮಾಡ್ತಾರೆ. ಈ ಪರಿಣಾಮ ಏನಾಗುತ್ತೆ ಅಂತ. ಯುದ್ಧ ಅಂತ ಶುರುವಾದರೆ ಶುರು ಮಾಡೋದಷ್ಟೇ ಸರ್ಕಾರದ ಕೈಲಿರುತ್ತೆ, ನಿಲ್ಲಿಸೋದದ್ರ ಕೈಲಿರೋದಿಲ್ಲ. ರಷ್ಯಾ ಯುಕ್ರೇನ್ ಯುದ್ಧ ಆದಾಗ 15 ದಿನಕ್ಕೆ ಮುಗಿದು ಹೋಗುತ್ತೆ, 1 ತಿಂಗಳಿಗೆ ಮುಗಿದು ಹೋಗುತ್ತೆ, 3 ತಿಂಗಳಿಗೆ ಮುಗಿದು ಹೋಗುತ್ತೆ ಅಂದ್ವಿ ನಾವು. ನಡೀತಾನೇ ಇದೆ, ಅದು ಇನ್ನೂ ನಡೀತಿದೆ. ಶುರು ಮಾಡೋದು ಸರ್ಕಾರದ ಕೈಲಿರುತ್ತೆ, ನಿಲ್ಲಿಸೋದು ಸರ್ಕಾರದ ಕೈಲಿರೋದಿಲ್ಲ. ಅದನ್ನು ಎಕನಾಮಿಕಲಿ ಸಸ್ಟೈನ್ ಮಾಡಬೇಕು. ಯುದ್ಧ ನಡೀತಾ ನಡೀತಾ ಆಯುಧಗಳ ಕೊರತೆ ಆದರೆ ಎಲ್ಲೆಲ್ಲಿಂದ ತರಿಸಬಹುದು ನಾವು? ಯಾರ್ಯಾರು ಕೊಡ್ತಾರೆ ನಮಗೆ ಆಯುಧಗಳನ್ನು? ಅದಕ್ಕೆ ಎಷ್ಟು ಬೇಕಾಗುತ್ತೆ? ಈಗ ನೋಡಿ, ಭಾರತ ಹೋಗಿ ಗಡಿಯಲ್ಲಿ ಯುದ್ಧ ಸನ್ನದ್ಧವಾಗಿ ನಿಂತ್ಕೊಂಡಿರುವಾಗ ಪಾಕಿಸ್ತಾನಕ್ಕೆ ಆಯುಧಗಳಿಗೆ ದುಡ್ಡಿಲ್ಲ. ಚೀನಾನ ಕೇಳ್ತಾ ಇದ್ದಾರೆ ಅವರು, $1.4 ಬಿಲಿಯನ್ ದುಡ್ಡು ಬೇಕು ನಮಗೆ ಆಯುಧಗಳ ಖರೀದಿಗೆ ಅಂತ. ಅದು ರಹಸ್ಯವಾಗಿ ಎಲ್ಲ ಪ್ರೆಸ್ ಮೀಟ್ನಲ್ಲಿ ಕೇಳ್ತಾ ಇದ್ದಾರೆ. ನನಗೂ $1.4 ಬಿಲಿಯನ್ ನಾವು ಚೀನಾದಿಂದ ಕೇಳ್ತಾ ಇದ್ದೀವಿ ಅಂತ. ಅಂಥ ಪರಿಸ್ಥಿತಿ ಆಗಬಾರ್ದಲ್ಲ. ಅದಕ್ಕೆ ಎಕನಾಮಿಕಲ್ ಅಫೇರ್ಸ್ನ ಕ್ಯಾಬಿನೆಟ್ ಕಮಿಟಿಯ ಸಭೆ. ಅದರ ಜೊತೆಗೆ ಅಕಸ್ಮಾತ್ ಯಾವುದಾದ್ರೂ ದೇಶ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕ್ತು ಅಂತ ಇಟ್ಕೊಳ್ಳೋಣ, ನಿಬಂಧನೆಗಳನ್ನು ಹಾಕಿಬಿಡ್ತಾರೆ, ನೀವು ಯುದ್ಧ ಮಾಡ್ತಿದ್ದೀರಿ ಅಂತ, ಅಥವಾ ನಿಮ್ಮಿಂದ ವಸ್ತುಗಳನ್ನು ಖರೀದಿ ಮಾಡೋದಿಲ್ಲ ಅಂತಾರೆ. ರಷ್ಯಾ ಯುಕ್ರೇನ್ ವಾರ್ನಲ್ಲಿ ಆಗಿದ್ದಷ್ಟೇ ಅದೇ ಅಲ್ಲ, ರಷ್ಯಾದಿಂದ ಆಯಿಲ್ ನಾವು ಖರೀದಿ ಮಾಡೋದಿಲ್ಲ ಅಂದ್ಬಿಟ್ರು. ಯಾಕೆ? ಆಯಿಲ್ನ ಖರೀದಿ ಮಾಡಿದರೆ ಅವ್ರಿಗೆ ದುಡ್ಡು ಕೊಡ್ತೀವಿ, ಅದೇ ದುಡ್ಡಿನಲ್ಲಿ ಅವ್ರು ವೆಪನ್ಸ್ ತಗೊಂಡು ಯುಕ್ರೇನ್ ಮೇಲೆ ಹಾಕ್ತಾರೆ, ಅದರಿಂದ ನಾವು ಅವರಿಂದ ಆಯಿಲ್ ಖರೀದಿ ಮಾಡೋದಿಲ್ಲ ಅಂತ. ಭಾರತ ಹೇಳ್ತು, ಕಡಿಮೆ ರೇಟ್ನಲ್ಲಿ ಯಾರು ಕೊಡ್ತಾರೋ ಅವರಿಂದ ನಾವು ತಗೋತೀವಿ ಅಂತ. ರಷ್ಯಾ ಭಾಳ ಅದ್ಭುತವಾದ ಡೀಲ್ನಲ್ಲಿ ನಮಗೆ ಆಯಿಲ್ ಸಪ್ಲೈ ಮಾಡ್ತು. ಅಲ್ಲಿಂದ ತಂದಂಥ ಕ್ರೂಡ್ ಆಯಿಲನ್ನು ನಾವು ರಿಫೈನ್ ಮಾಡಿ ಇದೇ ರಷ್ಯಾಗೆ ನಿಬಂಧನೆಗಳನ್ನು ಹಾಕಿದ್ದು ಯುರೋಪಿಗೆ ರಫ್ತು ಮಾಡ್ತೀವಿ. ಅದು ಅಳಿಯ ಅಲ್ಲ, ಮಗಳ ಗಂಡ. ಆ ವಿಷಯಕ್ಕೆ ಡೀಟೇಲಾಗಿ ಹೋಗೋದು ಬೇಡ. ಅಕಸ್ಮಾತ್ ಅಂಥ ಸಿಚುವೇಶನ್ ಬಂದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಏನೇನು ಮಾಡಬೇಕು, ಪಾಸಿಬಿಲಿಟೀಸ್ ಎಕ್ಸ್ಪ್ಲೋರ್ ಮಾಡ್ತಾರಷ್ಟೇ. ಹಾಗಾದರೆ ಹೆಂಗೆ, ಹಿಂಗಾದರೆ ಹೆಂಗೆ, ಅದೆಲ್ಲದರ ಚರ್ಚೆಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕಲ್ ಅಫೇರ್ಸ್ ಅದರ ಸಭೆ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ 3 ಸಭೆಗಳಾಗ್ತವೆ. ಅದಾದ ಮೇಲೆ 4ನೇಯದ್ದಾಗಿ ಸಚಿವ ಸಂಪುಟ ಸಭೆ. ಸಚಿವ ಸಂಪುಟ ಸಭೆಯಲ್ಲಿ 70 ಜನ ಇರ್ತಾರೆ. ಎಲ್ಲರ ಮುಂದೆ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಈ 3 ಸಭೆಗಳ ಔಟ್ಕಮ್ ಏನು ಅನ್ನೋದನ್ನು ಅದನ್ನೊಂದು ಬ್ರೀಫ್ ಮಾಡಿ ಯಾವುದನ್ನು ಹೇಳಬಹುದು, ಯಾವುದನ್ನು ಹೇಳೋದಕ್ಕಾಗೋದಿಲ್ಲ. ಯಾವ ಮಾಹಿತಿ ಜನರಲ್ ಪಬ್ಲಿಕ್ಕಿಗೆ ಹೋದರೂ ಕೂಡ ಓಕೆ, ಈ ಮಾಹಿತಿ ಬೇಕಿದ್ರೆ ಹೋಗಲಿ, ಅಥವಾ ಈ ಮಾಹಿತಿ ಹೋಗಬೇಕು, ಅಂಥ ಮಾಹಿತಿಗಳನ್ನು ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ಈಗ ಹೊರಗಡೆ ಬಂದು ಯಾರೇನು ಮಾತಾಡ್ತಾರೆ, ಯಾರ್ಯಾರು ಫ್ರೆಂಡ್ಸ್ ಹೆಂಗೆ ಗೊತ್ತಿರುತ್ತೆ? ಅನೇಕ ಜನ ಜರ್ನಲಿಸ್ಟ್ಗಳು ಫ್ರೆಂಡ್ಸ್ ಇರ್ತಾರಪ್ಪ ಮಂತ್ರಿಗಳಿಗೆ. ಏನಾಯಿತು ಮೀಟಿಂಗ್ನಲ್ಲಿ ಅಂತ ಕೇಳ್ತಾರೆ. ಅವ್ರು ಏನೋ ಒಂದು ಹೇಳ್ತಾರೆ, ಪ್ರಧಾನಮಂತ್ರಿಗಳು ಹಂಗಂದ್ರು ಹಿಂಗಂದ್ರು ಅಂತ. ಪೇಪರ್ನಲ್ಲಿ ಬರುತ್ತೆ, ನ್ಯೂಸ್ ಚಾನಲ್ನಲ್ಲಿ ಬರುತ್ತೆ. ಹಾಗೆ ಬಂದರೂ ಏನೂ ಸಮಸ್ಯೆ ಆಗಿರಬಾರ್ದು. ಅಂಥ ಮಾಹಿತಿಗಳನ್ನು ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ಬೇಸಿಕಲಿ ಈ 3 ಸಭೆಗಳೇನಾಗಿರ್ತಾವಲ್ಲ, CCS, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸು, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕಲ್ ಅಫೇರ್ಸ್, ಇದರ ಸಾರಾಂಶವನ್ನು ಕ್ಯಾಬಿನೆಟ್ನಲ್ಲಿ ಹೇಳಲಾಗುತ್ತೆ. ನೋಡಿ, ಅದಕ್ಕೆ ಪೂರ್ವಭಾವಿಯಾಗಿ
ಮೂರೂ ಪಡೆಗಳು ಈಗ ಒಂದು ಫೋಟೋ ನೋಡಿದ್ರಿ, ವಿಜುವಲ್ಗಳನ್ನು ಕೂಡ ನೋಡಿದ್ರಿ. ಮೂರೂ ಪಡೆಗಳ ಮುಖ್ಯಸ್ಥರು, ರಕ್ಷಣಾ ಸಚಿವರು ಅಜಿತ್ ದೋವಲ್, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ಇಲ್ಲರ ಸಭೆ ಆಯಿತು, ಪ್ರಧಾನಮಂತ್ರಿಗಳ ಮನೆಯಲ್ಲೇ ಆಯಿತು. ಈ ಸಭೆಯಲ್ಲೇ ಹೇಳಿದ್ರು ಪ್ರಧಾನಮಂತ್ರಿಗಳು ಅಂತ ಮಾಹಿತಿ, ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಯು ಡಿಸೈಡ್ ಇಟ್ ಅಂತ ಹೇಳಿದ್ದಾರೆ ಅಂತ. ಇದು ಆದ ತಕ್ಷಣ ಅಮಿತ್ ಶಾ ಅವರು ಬಂದರು, ಅಲ್ಲಿ ಪ್ರಧಾನಮಂತ್ರಿಗಳ ಮನೆಗೆ ಅಮಿತ್ ಶಾ ಅವರು ಬಂದರು. ಅದಾದ ಮೇಲೆ RSSನ ಸರಸಂಘ ಚಾಲಕರಾದ ಮೋಹನ್ ಭಾಗವತರು ಬಂದರು. ದಿಸ್ ಈಸ್ ದ ರೇರ್ ಅಕರೆನ್ಸ್. 14 ವರ್ಷ ಏನೋ ಆಗಿದೆ ಮೋಹನ್ ಭಾಗವತ್ ಅವರು ಸರಸಂಘ ಚಾಲಕರಾಗಿ. ಇಲ್ಲಿ ತನಕ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಅವರು ಬಂದಿರಲಿಲ್ಲ, ಇಲ್ಲಿ ತನಕ ಬಂದಿರಲಿಲ್ಲ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಎಷ್ಟನೇ ವರ್ಷ ಇದು? 11ನೇ ವರ್ಷ. 11 ವರ್ಷಗಳಾದರೂ ಕೂಡ ಪ್ರಧಾನಿಯಾದ ನಂತರ ನಾಗಪುರದ RSS ಕೇಂದ್ರ ಕಚೇರಿಗೆ ಅವ್ರು ಹೋಗಿರಲಿಲ್ಲ, ಇತ್ತೀಚೆಗೆ ಹೋದರು. ಇದು ದೃಶ್ಯಗಳು. RSSನ ಕೇಂದ್ರ ಕಚೇರಿಗೆ ನರೇಂದ್ರ ಮೋದಿ ಅವರು ಹೋಗಿದ್ದು. ಆವಾಗೇನು ಪಹಲ್ಗಾಮ್ ಏನಾಗಿರಲಿಲ್ಲ ಆವಾಗ. ಈಗ RSSನ ಸರಸಂಘ ಚಾಲಕರ ಪ್ರಧಾನಿಯವರ ಮನೆಗೆ ಬಂದಿದ್ದಾರೆ. ದಿಸ್ ಈಸ್ ಆಲ್ಸೋ ಫಸ್ಟ್ ಟೈಮ್. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗಲೇ ಮೋಹನ್ ಭಾಗವತರು RSSಗೆ ಸರಸಂಘ ಚಾಲಕರಾದರು. ಆವಾಗ ಹೋಗಿರಲಿಲ್ಲ, ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಾ? ಯಾಕಂದರೆ ಹೋಗೋಂಥದ್ದು ಏನಿತ್ತಲ್ಲಿ. ಮೋದಿ 11 ವರ್ಷ ಪ್ರಧಾನಮಂತ್ರಿ ಆದ ನಂತರವೂ ಕೂಡ ಒಂದು ದಿವಸನೂ ಅವರು ಬಂದಿರಲಿಲ್ಲ. ಇವತ್ತು ಬಂದಿದ್ದಾರೆ. ಏನಾಗುತ್ತೋ ಏನೋ ಒಳಗಡೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಕೂಡ ಸಂದೇಶ ಕೊಡುವ ಕೆಲಸವನ್ನೇ ಮಾಡಿದ್ರು. ವರ್ತಮಾನ ಸ್ಥಿತಿಯ ಬಗ್ಗೆ ಮಾತಾಡ್ತಿಲ್ಲ, ನಾನು ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. 25 ವರ್ಷಗಳಲ್ಲಿ ಭಾರತವನ್ನು ವಿಕಸಿತ ಆಗಿಸುವ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೀವಿ. ಇದು ತುಂಬ ದೊಡ್ಡ ಗುರಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಈಡೇರಬೇಕಾದಂಥ ಗುರಿ ಅಂತ ಯುಗ್ಮ ಸಮಾವೇಶದಲ್ಲಿ ಮಾತಾಡ್ತಾ ಇದ್ದರು. ಸರ್ಕಾರ, ಶೈಕ್ಷಣಿಕ, ಕೈಗಾರಿಕೆ, ತಂತ್ರಜ್ಞಾನದ ಕ್ಷೇತ್ರದ ನಾಯಕರು ಇದರಲ್ಲಿ ಭಾಗಿಯಾಗಿದ್ದರು. ಕೇಳಿಸ್ಕೊಳ್ಳಿ. हमने विकसित भारत के लक्ष्य के लिए अगले 25 वर्षों की समय सीमा तय की है. हमारे पास समय सीमित है, लक्ष्य बड़े हैं. ये मैं वर्तमान स्थिति के लिए नहीं कह रहा हूं. और इसलिए ये जरूरी है कि हमारे आइडिया की प्रोटोटाइप से प्रोडक्ट तक की यात्रा भी कम से कम समय में पूरी हो. जब हम लैब से मार्केट तक की दूरी को कम कर देते हैं तो रिसर्च के परिणाम लोगों तक तेजी से पहुंचने लगते हैं. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.